ನಿನ್ನೆ ಬೆಳಗ್ಗೆ 6:30ಕ್ಕೆ ಸರಿಯಾಗಿ ಇಡಿ ಅಧಿಕಾರಿಗಳು 17 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿಯನ್ನ ನಡೆಸಿದ್ರು. ಸರಿಸುಮಾರು 21 ಗಂಟೆಗಳ ಕಾಲ ದಾಳಿಯಾಯಿತು. ಈ ಇಡಿ ದಾಳಿಯ ಬಗ್ಗೆ ಈಗ ಮೊಹಮ್ಮದ್ ನಲಪಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಟ್ಕಾಯಿನ್ ಕೇಸ್ನಲ್ಲಿ ನನ್ನ ವಿರುದ್ಧ ಆರೋಪ ಮಾಡಲಾಗಿದೆ. ನನ್ನ ತಮ್ಮ ನನ್ನ ವಿರುದ್ಧ ಮಾತ್ರ ಆರೋಪ ಇದೆ. ನಮ್ಮ ತಂದೆ ಹ್ಯಾರಿಸ್ಗೆ ಯಾವ ಸಂಬಂಧವೂ ಇಲ್ಲ ಅಂದಿದ್ದಾರೆ. 6 ವರ್ಷದ ಬಳಿಕ ಮನೆಗೆ ಪರಿಶೀಲನೆಗೆ ಬಂದಿದ್ದಾರೆ. ಈ ಸಾಕ್ಷ್ಯವನ್ನ ಸಂಗ್ರಹಿಸೋದಕ್ಕೆ 6 ವರ್ಷ ಸಮಯ ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ಮೊಹಮ್ಮದ್ ನಲಪಾಡ್. ಏನು 100 ಬಾರಿ ಇದು ರಾಜಕೀಯ ಪ್ರೇರಿತ ಆದಂತ ದಾಳಿ. ಸಮಯ ಏನು ಮೈನಾರಿಟಿಯ ಲೀಡರ್ಶಿಪ್ ಚೇಂಜ್ ಆಗುತ್ತೆ, ಒಂದು ಮಂತ್ರಿ ಆಗ್ಬೇಕು, ನಮ್ ಶಾಸಕರು 4 ಬಾರಿ ಗೆದ್ದವ್ರೆ, ಬಿಡಿಎ ಚೇರ್ಮನ್ ಆಗಿ ಒಳ್ಳೆ ಕೆಲಸ ಮಾಡವ್ರೆ, ಅವರನ್ನು ತಪ್ಪಿಸಬೇಕು ಅಂತ ಯಾರೋ ಒಳಗಿನ ಸಂಚಿದು. 100 ಬಾರಿ ಇದು ರಾಜಕೀಯ ಪ್ರೇರಿತ ಆದಂತ ದಾಳಿ. ಸಮಯ ಏನು ಮೈನಾರಿಟಿಯ ಲೀಡರ್ಶಿಪ್ ಚೇಂಜ್ ಆಗುತ್ತೆ, ಒಂದು ಮಂತ್ರಿ ಆಗ್ಬೇಕು, ನಮ್ ಶಾಸಕರು 4 ಬಾರಿ ಗೆದ್ದವ್ರೆ, ಬಿಡಿಎ ಚೇರ್ಮನ್ ಆಗಿ ಒಳ್ಳೆ ಕೆಲಸ ಮಾಡವ್ರೆ, ಅವರನ್ನು ತಪ್ಪಿಸಬೇಕು ಅಂತ ಯಾರೋ ಒಳಗಿನ ಸಂಚಿದು. ಇಡಿ ದಾಳಿ ಬಗ್ಗೆ ಮೊಹಮ್ಮದ್ ನಲಪಾಡ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ತಂದೆಗೆ ಸಚಿವ ಸ್ಥಾನವನ್ನ ತಪ್ಪಿಸೋದಕ್ಕೆ ಈ ದಾಳಿಯನ್ನ ಮಾಡಿದ್ದಾರೆ ಅಂತ ಆರೋಪಗಳನ್ನ ಮಾಡಿದ್ದಾರೆ. ನಾನು ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಇಷ್ಟಪಡ್ತೇನೆ. ಇಡಿ ಅವರು ಇನ್ನೆಷ್ಟು ಸಲ ಬರ್ತಾರೋ ಬರಲಿ, ಇದೊಂದು ರಾಜಕೀಯ ಪ್ರೇರಿತ ದಾಳಿ ಅಂತ ಮೊಹಮ್ಮದ್ ನಲಪಾಡ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ದಾಳಿಯ ಬಗ್ಗೆ ಮೊಹಮ್ಮದ್ ನಲಪಾಡ್ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೂರು ಬಾರಿ ಇದು ರಾಜಕೀಯ ಪ್ರೇರಿತ ಆದಂತ ದಾಳಿ. ಸಮಯ ಏನು ಮೈನಾರಿಟಿಯ ಲೀಡರ್ಶಿಪ್ ಚೇಂಜ್ ಆಗುತ್ತೆ, ಒಂದು ಮಂತ್ರಿ ಆಗ್ಬೇಕು, ನಮ್ ಶಾಸಕರು 4 ಬಾರಿ ಗೆದ್ದವ್ರೆ, ಬಿಡಿಎ ಚೇರ್ಮನ್ ಆಗಿ ಒಳ್ಳೆ ಕೆಲಸ ಮಾಡವ್ರೆ, ಅವರನ್ನು ತಪ್ಪಿಸಬೇಕು ಅಂತ ಯಾರೋ ಒಳಗಿನ ಸಂಚಿದು. 100 ಬಾರಿ ಇದು ರಾಜಕೀಯ ಪ್ರೇರಿತ ಆದಂತ ದಾಳಿ. ಸಮಯ ಏನು ಮೈನಾರಿಟಿಯ ಲೀಡರ್ಶಿಪ್ ಚೇಂಜ್ ಆಗುತ್ತೆ, ಒಂದು ಮಂತ್ರಿ ಆಗ್ಬೇಕು, ನಮ್ ಶಾಸಕರು 4 ಬಾರಿ ಗೆದ್ದವ್ರೆ, ಬಿಡಿಎ ಚೇರ್ಮನ್ ಆಗಿ ಒಳ್ಳೆ ಕೆಲಸ ಮಾಡವ್ರೆ, ಅವರನ್ನು ತಪ್ಪಿಸಬೇಕು ಅಂತ ಯಾರೋ ಒಳಗಿನ ಸಂಚಿದು. 100 ಬಾರಿ ಇದು ರಾಜಕೀಯ ಪ್ರೇರಿತ. ಇಡಿ ದಾಳಿ ಆಯಿತು. ಇಡಿ ದಾಳಿಯ ನಂತರದಲ್ಲಿ ಮೊಹಮ್ಮದ್ ನಲಪಾಡ್ ಕೊಟ್ಟಂತಹ ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ವಿ. ಇದಷ್ಟೇ ಅಲ್ಲ, ಈ ಸ್ಟೇಟ್ಮೆಂಟ್ ಕೊಡುವಂತಹ ಸಂದರ್ಭದಲ್ಲಿ ಭಾವುಕರಾಗಿ ಮಾತಾಡಿದ್ರು ಮೊಹಮ್ಮದ್ ನಲಪಾಡ್. ಆ ಮಾತುಗಳನ್ನ ಕೂಡ ಕೇಳಿಸ್ಕೊಂಡು ಬರೋಣ ಬನ್ನಿ. ನಮ್ಮನ್ನ ನೀವೇನಾದ್ರೂ ಹೇಳ್ಕೊಳ್ಳಿ, ನಮ್ಮನ್ನ ಹೆಂಗಾದ್ರೂ ಟಾರ್ಗೆಟ್ ಮಾಡಿ, ಆದ್ರೆ ನಮ್ಮನೆಯಲ್ಲಿ ನಮ್ಮ ಅಜ್ಜ ಇದ್ದಾರೆ, 89 years old ಈಸ್. ನೀವು ಇಲ್ಲಿ ಹೇಳೋ ಒಂದೊಂದು ಅಲ್ಲಿ ಕೂತ್ ಟಿವಿಯಲ್ಲಿ ನೋಡಿದಾಗ ಅವ್ರಿಗೆ ಎಷ್ಟು ನೋವಾಗಲ್ಲ? ನಿಮ್ಮ ಮನೆಯಲ್ಲೂ ಇಲ್ವಾ ಹಿರಿಯರು? ನನ್ನ ಮನೆಯಲ್ಲಿ ಇದ್ದಾರೆ. ನನ್ನ ತಾಯಿ, ನೀವು ಒಂದೊಂದ್ಸರಿ ಟಿವಿಯಲ್ಲಿ ಹೇಳಿದಾಗ ಅವ್ರಿಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ನನಗೆ ಆ ಭಯ, ನನಗೆ ಈ ಇಡೀ ಅವ್ರು ಬಂದಿದ್ದು ಏನೋ ಸಿಕ್ಬಿಡುತ್ತೆ ಅಂತ ಭಯ ಇರಲಿಲ್ಲ. ನನ್ನ ತಾಯಿ ಏನಾಯ್ತಾರೋ, ನಮ್ಮ ಅಜ್ಜ ಏನಾಯ್ತಾರೋ, ನನ್ನ ತಂಗಿಯರು ಏನಾಯ್ತಾರೋ ಅನ್ನೋ ಭಯ ಮಾತ್ರ ನನ್ಗಿದ್ದಿದ್ದು. ಯಾಕಂದ್ರೆ ನಾನು ಏನೂ ತಪ್ಪು ಮಾಡಿಲ್ಲ. ನಾನು ಕೈ ಮುಗಿದು ಕರ್ನಾಟಕದ ಜನತೆ, ನಾನು ಇವತ್ತು ಮೊಬೈಲ್ ನಂದು ಆನ್ ಮಾಡಿದ ತಕ್ಷಣ ಎಷ್ಟು 1000 ಮೆಸೇಜ್ ಬಂದಿದೆ ಅಂದ್ರೆ ನಾನು ಎಷ್ಟು ಹೇಳಿದ್ರು ಸಾಲದು. ನನ್ನ ಜೊತೆ ಹೆಂಗ್ ಹುಡುಗರು ನಿಂತವ್ರೆ, ಅಣ್ಣ ನಾವಿದೀವಿ ನಿನ್ ಜೊತೆ, ಬೇಜಾರು ಮಾಡ್ಕೊಂಬೇಡ, ಇಡಿ ಬರ್ಲಿ ಬಿಡಿ ಬರ್ಲಿ ಯಾವ್ದಾದ್ರು ಬರ್ಲಿ ನಾವಿದೀವಿ ಅಂತ ನನ್ನ ಜೊತೆ ನಿಂತಿದ್ದಾರೆ. ನನ್ನ ಜೊತೆ ಅವರ ಶಕ್ತಿಯನ್ನ ಕೊಟ್ಟಿದ್ದಾರೆ. ಆ ಶಕ್ತಿ ಇರೋ ತನಕ ಯಾವುದು ನಮ್ಮನ್ನು ಕುಗ್ಸಕ್ಕಾಗಲ್ಲ. ಸತ್ಯಮೇವ ಜಯತೆ, ಒಂದೇ ಮಾತಲ್ಲಿ ಎಲ್ಲ ಇದೆ, ಸತ್ಯಮೇವ ಜಯತೆ. ನಾವೆಲ್ಲೂ ಕೂಡ ನಾನು ಇಡಿ ಅವ್ರನ್ನ ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡಲ್ಲ. ಬರ್ಲಿ, ನೀವು ಇನ್ನೂ 1-2 ಸರಿ ಬರ್ತೀರಾ, ಬನ್ನಿ, ಚೆಕ್ ಮಾಡ್ತೀರಾ, ಚೆಕ್ ಮಾಡ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್, ಬಿಕಾಸ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ರಾಂಗ್. ಮೀ ಆರ್ ಮೈ ಬ್ರದರ್ ಹ್ಯಾವ್ ನೋ ರಾಂಗ್ ಡೂಯಿಂಗ್. ನಿನ್ನೆ ಬೆಳಗ್ಗೆ 6:30ಕ್ಕೆ ಸರಿಯಾಗಿ ಇಡಿ ಅಧಿಕಾರಿಗಳು 17 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿಯನ್ನ ನಡೆಸಿದ್ರು. ಸರಿಸುಮಾರು 21 ಗಂಟೆಗಳ ಕಾಲ ದಾಳಿಯಾಯಿತು. ಈ ಇಡಿ ದಾಳಿಯ ಬಗ್ಗೆ ಈಗ ಮೊಹಮ್ಮದ್ ನಲಪಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಟ್ಕಾಯಿನ್ ಕೇಸ್ನಲ್ಲಿ ನನ್ನ ವಿರುದ್ಧ ಆರೋಪ ಮಾಡಲಾಗಿದೆ. ನನ್ನ ತಮ್ಮ ನನ್ನ ವಿರುದ್ಧ ಮಾತ್ರ ಆರೋಪ ಇದೆ. ನಮ್ಮ ತಂದೆ ಹ್ಯಾರಿಸ್ಗೆ ಯಾವ ಸಂಬಂಧವೂ ಇಲ್ಲ ಅಂದಿದ್ದಾರೆ. 6 ವರ್ಷದ ಬಳಿಕ ಮನೆಗೆ ಪರಿಶೀಲನೆಗೆ ಬಂದಿದ್ದಾರೆ. ಈ ಸಾಕ್ಷ್ಯವನ್ನ ಸಂಗ್ರಹಿಸೋದಕ್ಕೆ 6 ವರ್ಷ ಸಮಯ ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ಮೊಹಮ್ಮದ್ ನಲಪಾಡ್. ಏನು 100 ಬಾರಿ ಇದು ರಾಜಕೀಯ ಪ್ರೇರಿತ ಆದಂತ ದಾಳಿ. ಸಮಯ
ಏನು ಮೈನಾರಿಟಿಯ ಲೀಡರ್ಶಿಪ್ ಚೇಂಜ್ ಆಗುತ್ತೆ, ಒಂದು ಮಂತ್ರಿ ಆಗ್ಬೇಕು, ನಮ್ಮ ಶಾಸಕರು 4 ಬಾರಿ ಗೆದ್ದವ್ರೆ, ಬಿಡಿಎ ಚೇರ್ಮನ್ ಆಗಿ ಹೊಸ ಒಳ್ಳೆ ಕೆಲಸ ಮಾಡವ್ರೆ, ಅವರನ್ನು ತಪ್ಪಿಸಬೇಕು ಅಂತ ಯಾರೋ ಒಳಗಿನ ಸಂಚು. ಇದು 100ಕ್ಕೆ 100 ಬಾರಿ ಇದು ರಾಜಕೀಯ ಪ್ರೇರಿತ ಆದಂತ ದಾಳಿ. ಸಮಯ ಏನು ಮೈನಾರಿಟಿಯ ಲೀಡರ್ಶಿಪ್ ಚೇಂಜ್ ಆಗುತ್ತೆ, ಒಂದು ಮಂತ್ರಿ ಆಗ್ಬೇಕು, ನಮ್ಮ ಶಾಸಕರು 4 ಬಾರಿ ಗೆದ್ದವ್ರೆ, ಬಿಡಿಎ ಚೇರ್ಮನ್ ಆಗಿ ಹೊಸ ಒಳ್ಳೆ ಕೆಲಸ ಮಾಡವ್ರೆ, ಅವರನ್ನು ತಪ್ಪಿಸಬೇಕು ಅಂತ ಯಾರೋ ಒಳಗಿನ ಸಂಚು. ಇದು ಇಡಿ ದಾಳಿ ಬಗ್ಗೆ ಮೊಹಮ್ಮದ್ ನಲಪಾಡ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ತಂದೆಗೆ ಸಚಿವ ಸ್ಥಾನವನ್ನ ತಪ್ಪಿಸೋದಕ್ಕೆ ಈ ದಾಳಿಯನ್ನ ಮಾಡಿದ್ದಾರೆ ಅಂತ ಆರೋಪಗಳನ್ನ ಮಾಡಿದ್ದಾರೆ. ನಾನು ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಇಷ್ಟಪಡ್ತೇನೆ. ಇಡಿ ಅವರು ಇನ್ನೆಷ್ಟು ಸಲ ಬರ್ತಾರೋ ಬರಲಿ, ಇದೊಂದು ರಾಜಕೀಯ ಪ್ರೇರಿತ ದಾಳಿ ಅಂತ ಮೊಹಮ್ಮದ್ ನಲಪಾಡ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ದಾಳಿಯ ಬಗ್ಗೆ ಮೊಹಮ್ಮದ್ ನಲಪಾಡ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನೂರಕ್ಕೆ 100 ಬಾರಿ ಇದು ರಾಜಕೀಯ ಪ್ರೇರಿತ ಆದಂತ ದಾಳಿ. ಸಮಯ ಏನು ಮೈನಾರಿಟಿಯ ಲೀಡರ್ಶಿಪ್ ಚೇಂಜ್ ಆಗುತ್ತೆ, ಒಂದು ಮಂತ್ರಿ ಆಗ್ಬೇಕು, ನಮ್ಮ ಶಾಸಕರು 4 ಬಾರಿ ಗೆದ್ದವ್ರೆ, ಬಿಡಿಎ ಚೇರ್ಮನ್ ಆಗಿ ಹೊಸ ಒಳ್ಳೆ ಕೆಲಸ ಮಾಡವ್ರೆ, ಅವರನ್ನು ತಪ್ಪಿಸಬೇಕು ಅಂತ ಯಾರೋ ಒಳಗಿನ ಸಂಚು. ಇದು 100ಕ್ಕೆ 100 ಬಾರಿ ಇದು ರಾಜಕೀಯ ಪ್ರೇರಿತ ಆದಂತ ದಾಳಿ. ಸಮಯ ಏನು ಮೈನಾರಿಟಿಯ ಲೀಡರ್ಶಿಪ್ ಚೇಂಜ್ ಆಗುತ್ತೆ, ಒಂದು ಮಂತ್ರಿ ಆಗ್ಬೇಕು, ನಮ್ಮ ಶಾಸಕರು 4 ಬಾರಿ ಗೆದ್ದವ್ರೆ, ಬಿಡಿಎ ಚೇರ್ಮನ್ ಆಗಿ ಹೊಸ ಒಳ್ಳೆ ಕೆಲಸ ಮಾಡವ್ರೆ, ಅವರನ್ನು ತಪ್ಪಿಸಬೇಕು ಅಂತ ಯಾರೋ ಒಳಗಿನ ಸಂಚು. ಇದು 100ಕ್ಕೆ 100 ಬಾರಿ ಇದು ರಾಜಕೀಯ ಪ್ರೇರಿತ. ಇಡಿ ದಾಳಿ ಆಯಿತು. ಇಡಿ ದಾಳಿಯ ನಂತರದಲ್ಲಿ ಮೊಹಮ್ಮದ್ ನಲಪಾಡ್ ಕೊಟ್ಟಂತಹ ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ವಿ. ಇದಷ್ಟೇ ಅಲ್ಲ, ಈ ಸ್ಟೇಟ್ಮೆಂಟ್ ಕೊಡುವಂತಹ ಸಂದರ್ಭದಲ್ಲಿ ಭಾವುಕರಾಗಿ ಮಾತಾಡಿದ್ರು ಮೊಹಮ್ಮದ್ ನಲಪಾಡ್. ಆ ಮಾತುಗಳನ್ನ ಕೂಡ ಕೇಳಿಸ್ಕೊಂಡು ಬರೋಣ ಬನ್ನಿ. ನಮ್ಮನ್ನ ನೀವೇನಾದ್ರೂ ಹೇಳ್ಕೊಳ್ಳಿ, ನಮ್ಮನ್ನ ಹೆಂಗಾದ್ರೂ ಟಾರ್ಗೆಟ್ ಮಾಡಿ, ಆದ್ರೆ ನಮ್ಮನೆಯಲ್ಲಿ ನಮ್ಮ ಅಜ್ಜ ಇದ್ದಾರೆ, 89 ಇಯರ್ಸ್ ಓಲ್ಡ್ ಈಸ್. ನೀವು ಇಲ್ಲಿ ಹೇಳೋ ಒಂದೊಂದು ಅಲ್ಲಿ ಕೂತ್ ಟಿವಿಯಲ್ಲಿ ನೋಡಿದಾಗ ಅವ್ರಿಗೆ ಎಷ್ಟು ನೋವಾಗಲ್ಲ? ನಿಮ್ಮ ಮನೆಯಲ್ಲೂ ಇಲ್ವಾ ಹಿರಿಯರು? ನನ್ನ ಮನೆಯಲ್ಲಿದ್ದಾರೆ. ನನ್ನ ತಾಯಿ, ನೀವು ಒಂದೊಂದ್ಸರಿ ಟಿವಿಯಲ್ಲಿ ಹೇಳಿದಾಗ ಅವ್ರಿಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ನನಗೆ ಆ ಭಯ, ನನಗೆ ಈ ಇಡೀ ಅವ್ರು ಬಂದಿದ್ದು ಏನೋ ಸಿಕ್ಬಿಡುತ್ತೆ ಅಂತ ಭಯ ಇರಲಿಲ್ಲ. ನನ್ನ ತಾಯಿ ಏನಾಯ್ತಾರೋ, ನಮ್ಮ ಅಜ್ಜ ಏನಾಯ್ತಾರೋ, ನನ್ನ ತಂಗಿಯರು ಏನಾಯ್ತಾರೋ ಅನ್ನೋ ಭಯ ಮಾತ್ರ ನನ್ಗಿದ್ದಿದ್ದು. ಯಾಕಂದ್ರೆ ನಾನು ಏನೂ ತಪ್ಪು ಮಾಡಿಲ್ಲ. ನಾನು ಕೈ ಮುಗಿದು ಕರ್ನಾಟಕದ ಜನತೆ, ನಾನು ಇವತ್ತು ಮೊಬೈಲ್ ನಂದು ಆನ್ ಮಾಡಿದ ತಕ್ಷಣ ಎಷ್ಟು 1000 ಮೆಸೇಜ್ ಬಂದಿದೆ ಅಂದ್ರೆ ನಾನು ಎಷ್ಟು ಹೇಳಿದ್ರು ಸಾಲದು. ನನ್ನ ಜೊತೆ ಹೆಂಗ್ ಹುಡುಗರು ನಿಂತವ್ರೆ, ಅಣ್ಣ ನಾವಿದೀವಿ ನಿನ್ ಜೊತೆ, ಬೇಜಾರು ಮಾಡ್ಕೊಂಬೇಡ, ಇಡಿ ಬರ್ಲಿ ಬಿಡಿ ಬರ್ಲಿ ಯಾವ್ದಾದ್ರು ಬರ್ಲಿ ನಾವಿದೀವಿ ಅಂತ ನನ್ನ ಜೊತೆ ನಿಂತಿದ್ದಾರೆ. ನನ್ನ ಜೊತೆ ಅವರ ಶಕ್ತಿಯನ್ನ ಕೊಟ್ಟಿದ್ದಾರೆ. ಆ ಶಕ್ತಿ ಇರೋ ತನಕ ಯಾವುದು ನಮ್ಮನ್ನು ಕುಗ್ಸಕ್ಕಾಗಲ್ಲ. ಸತ್ಯಮೇವ ಜಯತೆ, ಒಂದೇ ಮಾತಲ್ಲಿ ಎಲ್ಲ ಇದೆ, ಸತ್ಯಮೇವ ಜಯತೆ. ನಾವೆಲ್ಲೂ ಕೂಡ ನಾನು ಇಡಿ ಅವ್ರನ್ನ ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡಲ್ಲ. ಬರ್ಲಿ, ನೀವು ಇನ್ನೊಂದು 2 ಸರಿ ಬರ್ತೀರಾ, ಬನ್ನಿ, ಚೆಕ್ ಮಾಡ್ತೀರಾ, ಚೆಕ್ ಮಾಡ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್, ಬಿಕಾಸ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ರಾಂಗ್. ಮೀ ಆರ್ ಮೈ ಬ್ರದರ್ ಹ್ಯಾವ್ ನೋ ರಾಂಗ್ ಡೂಯಿಂಗ್.